ಸ್ನೇಹಿತರೆ, ಹಾಯ್ ಹಲೋ ನಮಸ್ತೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ತುಂಬಾ ಜನ ಹೋರಾಟಕ್ಕೆ ಅಂದ್ರೆ ನಾಳೆ ನಡೆಯುತ್ತಿರುವಂತ ಒಂದು ಹೋರಾಟಕ್ಕೆ ಬರ್ತಾ ಇದ್ರಿ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಕೂಡ ಬನ್ನಿ, ಹೋರಾಟದಲ್ಲಿ ಭಾಗವಹಿಸಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಒಂದು ಜನರಲ್ ಟಾಪಿಕ್ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆಲ್ಮೋಸ್ಟ್ 99% ಜನರಿಗೆ ಈ ವಿಷಯ ಅಂತೂ ಗೊತ್ತಿರುತ್ತೆ. ಎಲ್ಲರೂ ಕೂಡ ಈ ವರ್ಡ್ ಕೇಳಿರ್ತೀರ. ಏನು ಅಂತಂದ್ರೆ RTI, ರೈಟ್ ಟು ಇನ್ಫಾರ್ಮೇಶನ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿಯಲ್ಲಿ ನಾವು ಹೆಂಗ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳೋದು, ಎಸ್ಪೆಷಲಿ ಈ ಒಂದು ಸರ್ಕಾರಿ ಹುದ್ದೆಗಳ ಮಾಹಿತಿ ಆಗಿರ್ಬೋದು, ಅಂಡ್ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಹೆಂಗ್ ಕೆಲಸ ನಡೀತಾ ಇದೆ, ಎಷ್ಟು ಬಜೆಟ್ ಬರುತ್ತೆ, ಏನು ವರ್ಕ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಗ್ರಾಮ ಪಂಚಾಯತಿ ಇರುತ್ತೆ, ಗ್ರಾಮ ಪಂಚಾಯತಿಗೆ ಏನ್ ಫಂಡಿಂಗ್ ಬರುತ್ತೆ, ಏನು ಒಟ್ಟು ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವಾಲಯಗಳಾಗಿರ್ಬೋದು, ಇಲಾಖೆಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಪಡಿಬೋದು. ಸೊ ಹೆಂಗ್ ಪಡಿಬೋದು ಏನು ಅನ್ನೋದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಕ್ವಿಕ್ ಆದ ಮಾಹಿತಿ ತಿಳಿಸ್ತೀನಿ. ಮೊದಲನೇದಾಗಿ RTI ಅನ್ನೋದು ನಿಮಗೆ ಗೊತ್ತಿರುವಂತ ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿ ಹಕ್ಕು ಕಾಯ್ದೆ ಅಂತ ಕರಿತೀವಿ. ಇದು 2005ರಲ್ಲಿ ಜಾರಿಗೆ ಬರುತ್ತೆ. ಸೊ ಇದರ ಅಡಿಯಲ್ಲಿ ನಾವು ಯಾವೆಲ್ಲ ಒಂದು ಸಂಬಂಧಪಟ್ಟ ಮಾಹಿತಿಗಳನ್ನ ಪಡಿಬಹುದು, ಯಾವುದರ ಮೇಲೆ ಅಂತಂದ್ರೆ ಸರ್ಕಾರಿ ಕಚೇರಿಗಳು ಅಂದ್ರೆ ಗೌರ್ಮೆಂಟ್ ಆಫೀಸಸ್ ಏನಿರುತ್ತೆ, ತಹಸೀಲ್ ಆಫೀಸ್ ಆಗಿರ್ಬೋದು, ತಾಲೂಕಾ ಕಚೇರಿಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗ ಅಲ್ಲಿನ ಮಾಹಿತಿಗಳನ್ನು ನೀವು ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಲ್ಲಿ ಕೆಲವೊಂದಿಷ್ಟು ನಿಮಗೆ ಬೇಕಾದ ಮಾಹಿತಿಗಳನ್ನು ಪಡ್ಕೊಳ್ಬಹುದು. ಅಂಡ್ ಸಚಿವಾಲಯಗಳು ಮತ್ತು ಸರ್ಕಾರ ನಡೆಸುತ್ತಿರುವ ಯಾವುದೇ ಸಂಸ್ಥೆಗಳಿಂದ ನೀವು ಮಾಹಿತಿಯನ್ನು ಪಡೆಯಬಹುದು. ಇದು ಒಂದು ರೀತಿ ಭಾರತೀಯ ನಾಗರಿಕರ ಮೂಲಭೂತ ಹಕ್ಕಾಗಿದೆ. ಯಾರಾದ್ರೂ ಭಾರತೀಯ ಪ್ರಜೆ ಆಗಿರುವಂತ ಯಾರೇ ಆಗಿರ್ಲಿ ಮಾಹಿತಿಗಳನ್ನ ಪಡೆಯೋದಕ್ಕೆ ಆತನಿಗೆ ಒಂದು ಹಕ್ಕು ಇರುತ್ತೆ. ಅಂಡ್ RTIಗೆ ಹೆಂಗ್ ಅರ್ಜಿ ಸಲ್ಲಿಸಬಹುದು? ಈಗ ನಿಮ್ಮ ಊರುಗಳಲ್ಲೇ ನೀವು ಕೇಳಿ ನೋಡಿ, ಪ್ರತಿ ಊರುಗಳಲ್ಲಿ ಒಬ್ಬೊಬ್ರು RTI ಕಾರ್ಯಕರ್ತರು ಅಂತ ಇರ್ತಾರೆ. ಅಂದ್ರೆ ಅವ್ರ ಕೆಲಸ ಏನು ಅಂತಂದ್ರೆ, ಅದರಲ್ಲಿ ಕೆಲವರು ಪ್ರಾಮಾಣಿಕರಿರ್ತಾರೆ, ಕೆಲವರು ಅಪ್ರಾಮಾಣಿಕರಿರ್ತಾರೆ. ಪ್ರಾಮಾಣಿಕರು ಹೆಂಗಿರ್ತಾರೆ ಅಂತಂದ್ರೆ, ರೈಟ್ ಟು ಇನ್ಫಾರ್ಮೇಶನ್ ಅಡಿಯಲ್ಲಿ ಎಲ್ಲಿ ಏನ್ ಕೆಲಸ ಆಗ್ತಿಲ್ಲ ಸರಿಯಾಗಿ, ಯಾವ ಯೋಜನೆಗಳಲ್ಲಾದ್ರೂ ಸ್ಕ್ಯಾಮ್ ನಡೆದಿದೆಯಾ ಅಂತ ಅವ್ರು ತಿಳ್ಕೊಳ್ಳೋದಕ್ಕೆ ಅರ್ಜಿಯನ್ನ ಹಾಕಿ ಮಾಹಿತಿನ ತರಿಸ್ಕೊಂಡು ಫೈಟ್ ಮಾಡ್ತಾರೆ. ಅದು ಒಂದ್ ಕಡೆ. ಇನ್ ಕೆಲವರು ಅಂತ ಮಾಹಿತಿಗಳನ್ನ ತೆಗೆದುಕೊಂಡು ಆಫೀಸರ್ಸ್ನ ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಇಸ್ಕೊಳ್ಳೋದು, ಇಂಥವ್ರು ಕೆಲವರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲ ಕಡೆನೂ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಸರ್ವೇ ಸಾಮಾನ್ಯ. ಈ RTIಗೆ ನೀವು ಅರ್ಜಿ ಹಾಕಬೇಕು ಅಂತಂದ್ರೆ ಆನ್ಲೈನ್ ಅಂಡ್ ಆಫ್ಲೈನ್. ಆನ್ಲೈನ್ ಮೂಲಕ ಆದ್ರೆ ವೆಬ್ಸೈಟ್ ಇದೆ ಡೈರೆಕ್ಟ್ ಆಗಿ. ಆಫ್ಲೈನ್ ಆದ್ರೆ ನೀವೊಂದು ಔಪಚಾರಿಕ ವಿನಂತಿ ಪತ್ರವನ್ನು ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದ್ರೆ ಸುಮ್ಮನೆ ಎಲ್ಲರೂ RTIಗೆ ಅರ್ಜಿ ಹಾಕೋಕ್ಕಾಗಲ್ಲ. ಭಾರತೀಯ ಪ್ರಜೆ ಆಗಿರಬೇಕು, ಕನ್ನಡ ಸೇರಿದಂತೆ ಯಾವುದೇ ಭಾಷೆಯಲ್ಲಿ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಅಂಡ್ ಕೆಲವೊಂದಿಷ್ಟು ಪ್ರಮುಖ ವಿವರಗಳನ್ನ ಪಡಿಬೋದು. ಅಂಡ್ ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ನೀವು ಏನ್ ಮಾಡಬೇಕು, ಕರ್ನಾಟಕದ ಯಾವ ವಿಭಾಗ ಅಂದ್ರೆ ಸಂಬಂಧಪಟ್ಟ ಯಾವ ಇಲಾಖೆ ಇಲ್ಲಿ ಮಾಹಿತಿ ನಿಮ್ಗೆ ಏನ್ ಬೇಕು, ಅದು ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು, ಒಂದು ನಿಖರ ವಿಳಾಸ ಇರಬೇಕು. ಅಂದ್ರೆ ಪರ್ಟಿಕ್ಯುಲರ್ ಅಡ್ರೆಸ್ ಇರಬೇಕು. ಸುಮ್ಮನೆ ಅಡ್ರೆಸ್ ತಪ್ಪಾಕಿ ನೀವು ಅರ್ಜಿ ಹಾಕಿದ್ರೆ ನಿಮ್ಗೆ ಮಾಹಿತಿ ಸಿಗಲ್ಲ. ಅಂಡ್ 3000 ಅಕ್ಷರಗಳ ಲಿಮಿಟೇಷನ್ ಇರಬೇಕು ನೀವು ಬರೆಯುವಂತ ಅರ್ಜಿಯಲ್ಲಿ. ಒಟ್ಟು ನಿಮಗೆ 30 ದಿನಗಳೊಳಗಾಗಿ ಅವರು ರಿಪ್ಲೈಯನ್ನ ಕೊಡ್ತಾರೆ. ಯಾರು? ಮಾಹಿತಿ ಹಕ್ಕು ಅಧಿಕಾರಿ. ಇನ್ ಕೇಸ್ 30 ದಿನ ಆದ್ರೂ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಪ್ರತಿದಿನಕ್ಕೆ ಇಂತಿಷ್ಟು ಅಂತೇಳಿ ದಂಡವನ್ನು ವಿಧಿಸಲಾಗುತ್ತೆ. RTI ನಿಮ್ಗೆ ಮಾಹಿತಿಯನ್ನ ಸರಿಯಾಗಿ ಅವರು ಕೊಡಬೇಕಾಗುತ್ತೆ, ಪ್ರೊವೈಡ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅವರಿಗೆ ಫೈನ್ ಬೀಳುತ್ತೆ. ಸೊ ಈ ಒಂದು ಮಾಹಿತಿ ಹಕ್ಕನ್ನ ನೀವು ಪಡ್ಕೊಳ್ಳೋದ್ರಿಂದ ನಿಮ್ಗೆ ಏನೆಲ್ಲ ಲಾಭಗಳಿದೆ ಅಂತಂದ್ರೆ, ಸಾಮಾನ್ಯವಾಗಿ ನೀವು ವಿದ್ಯಾರ್ಥಿ ಆಗಿದ್ರಿ, ಅಥವಾ ಕಾನೂನು ವಿದ್ಯಾರ್ಥಿ ಆಗಿದ್ರಿ, ಅಥವಾ ಇನ್ನೇನೋ ಯಾವುದೋ ಒಂದು ಸೋಷಿಯಲ್ ಜಸ್ಟಿಸ್ ಪರವಾಗಿ ಹೋರಾಟ ಮಾಡ್ತಿದ್ರಿ ಅಂತಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಲೈಕ್ ಈಗ ಎಕ್ಸಾಂಪಲ್ ನೋಡಿ, ಮೊನ್ನೆ ಒಂದು ವಿಷಯ ಹೇಳ್ತೀನಿ. ಕಾಮನ್ ಆಗಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಟೀಮ್ ಅನ್ನು ಫಾರ್ಮ್ ಮಾಡಿದ್ದಾರೆ. ಸೊ SIT ಟೀಮ್ ಏನ್ ಮಾಡ್ತು, 2010ರ ನಂತರ ಕೆಲವೊಂದಿಷ್ಟು ಧರ್ಮಸ್ಥಳದಲ್ಲಿ ನಡೆದಿರುವಂತ ಅಸ್ವಾಭಾವಿಕ ಸಾವುಗಳ ಕುರಿತಾಗಿ ಅಲ್ಲಿನ ಪೊಲೀಸ್ ಠಾಣೆಗೆ ಏನೇನೆಲ್ಲ ರೆಕಾರ್ಡ್ಸ್ ಇದೆ, ಸೊ ಅದಕ್ಕೆ RTI ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಅರ್ಜಿ ಹಾಕ್ತಾರೆ. ಬಟ್ ಅದು ಅವರಿಗೆ ಮಾಹಿತಿ ಸಿಗಲ್ಲ. ಈ ರೀತಿ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಏನಾದರೂ ನಿಮ್ಗೆ ಲೋಪದೋಷಗಳು ಕಂಡು ಬಂದ್ರೆ, ಏನ್ ನಡೀತಾ ಇದೆ, ಎಷ್ಟು ಅನುದಾನ ಬಂದಿತ್ತು, ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡ್ತಾ ಇದಾರೆ ಅವರು, ಅದನ್ನು ತಿಳ್ಕೊಬಹುದು. ಪ್ರತಿಯೊಂದಕ್ಕೂ ಕೂಡ ನೀವು ಈ RTI ಮೂಲಕ ಅರ್ಜಿಯನ್ನು ಹಾಕಿ ಮಾಹಿತಿಯನ್ನ ಪಡಿಬಹುದು. ಆನ್ಲೈನ್ ಅಲ್ಲಿ ನೀವು ಅರ್ಜಿ ಹಾಕ್ತೀರಿ ಅಂತಂದ್ರೆ RTI ನೀವು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಮಾಹಿತಿಯನ್ನ ಪಡೆಯೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ಗಳನ್ನ ಕೊಟ್ಟು ಅಲ್ಲಿ RTI ಮೂಲಕ ಇನ್ಫಾರ್ಮೇಶನ್ ಪಡಿಬಹುದು. ಅಂದ್ರೆ ನಿಮ್ಮ ವಿಳಾಸಕ್ಕೆ ನೇರವಾಗಿ ದಾಖಲೆಗಳು
ಬರುತ್ತೆ. ನೀವು ಕೋವಿಡ್ ಅಲ್ಲಿ ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ, ಕೊರೋನಾ ಆದ್ಮೇಲೆ ಒಬ್ಬ ವ್ಯಕ್ತಿ ಈ ಕೋವಿಡ್ ಅಲ್ಲಿ ಸರ್ಕಾರ ಎಷ್ಟು ಲಸಿಕೆಗಳನ್ನ ಪೂರೈಕೆ ಮಾಡ್ತು, ಆಕ್ಸಿಜನ್ ಕಿಟ್ಗಳನ್ನ ಎಷ್ಟು ಕೊಡ್ತು ಏನು ಅಂತೇಳಿ ಒಬ್ಬ ಮಾಹಿತಿಯನ್ನ ಪಡ್ಕೊಳ್ಳೋಕೆ ಅರ್ಜಿ ಹಾಕ್ತಾನೆ. ಆತನಿಗೆ ಸಾವಿರಾರು ಪುಟ, ಲಕ್ಷಗಟ್ಟಲೆ ಪುಟದ ಮಾಹಿತಿ ಆತನ ಮನೆಗೆ ಬಂದು ಸೇರುತ್ತೆ. ಅಂದ್ರೆ ನೀವು ಆ ರೀತಿ ಮಾಹಿತಿಗಳನ್ನ ತೆಗೆದುಕೊಳ್ಬಹುದು ಸರ್ಕಾರದ ಸಚಿವಾಲಯಗಳ ಬಗ್ಗೆ. ಈ ರೀತಿ ಅಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ, ನನ್ನ ಕೂಡ ಕೇಳಿದ್ರಿ ಹೆಂಗೆ ಕೆಲವೊಂದು ಮಾಹಿತಿಗಳನ್ನ ತೆಗೆದುಕೊಳ್ತೀರಾ ಅಂತಂದ್ರೆ ಈ ರೀತಿ RTI ಮೂಲಕ ನಾವು ಇನ್ಫಾರ್ಮೇಶನ್ ಅನ್ನ ಪಡಿಬಹುದು. ಲೈಕ್ ನೀವು ಇವನ್ KPSC, KEA, KSP ಅಂತ ಒಂದು ಸರ್ಕಾರಿ ಹುದ್ದೆಗಳ ಪರೀಕ್ಷೆನ ನಡೆಸುವಂತ ನೇಮಕಾತಿ ಆಯೋಗಗಳ ಮೂಲಕ ಕೂಡ ನೀವು ಮಾಹಿತಿ ಪಡಿಬಹುದು. ಇತ್ತೀಚೆಗೆ ನಾನು ಹೇಳಿದ್ದೆ FDA SDA ಪರೀಕ್ಷೆಯ ಒಂದು ಸಿಲೆಬಸ್ ಚೇಂಜ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ RTI ಅನ್ನ ಹಾಕಿ ಮಾಹಿತಿ ಕೇಳಿದಂಥದ್ದು ನಾನೊಂದು ನಿಮಗೆ ಪ್ರತಿಯನ್ನು ತೋರಿಸಿದೆ ಒಂದು ವಿಡಿಯೋದಲ್ಲಿ. ಸೊ ಅದು ಕೂಡ ಅಷ್ಟೇ. ಅಂಡ್ ಎಷ್ಟು ನೇಮಕಾತಿ ಆಯಿತು ಕಳೆದ ಇಷ್ಟು ವರ್ಷದಲ್ಲಿ, ಯಾವುದೆಲ್ಲ ಕೋರ್ಟಲ್ಲಿ ಪೆಂಡಿಂಗ್ ಇರುವಂಥದ್ದು ಕೇಸಸ್ ಇರುವಂಥದ್ದು ಇದೆ, ಸೊ ಏನೇನು ಸಮಸ್ಯೆ ಆಗಿದೆ ಎಲ್ಲ ಮಾಹಿತಿ ಕೂಡ ನಿಮ್ಗೆ ಸಿಗುತ್ತೆ. ಇನ್ ಕೇಸ್ ಅವರು ಸರಿಯಾಗಿ ಮಾಹಿತಿ ಕೊಟ್ಟರೆ ಅದು ಕೊಡಲೇಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ಮಾಹಿತಿಯನ್ನು ಅವರು ಒದಗಿಸಬೇಕಾದಂಥದ್ದು ಅವರ ಕರ್ತವ್ಯ. ಸೊ ಇಷ್ಟು RTI ಬಗ್ಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಶನ್ ಇದೆ. ಪ್ರತಿಯೊಬ್ಬರು ಕೂಡ ಸರ್ಕಾರದ ಒಂದು ಸೇವೆಗಳು, ಸೌಲಭ್ಯಗಳು ಏನೇನಿದೆ ಅದೆಲ್ಲವನ್ನ ವಿನಿಯೋಗ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು. ಅಂಡ್ ಅವುಗಳನ್ನ ಪ್ರಶ್ನೆ ಮಾಡುವಂಥದ್ದು ಕೂಡ ನಮಗೆ ಹಕ್ಕಿದೆ. ಸೊ ಇವತ್ತು ನಾವು ಸಂವಿಧಾನಬದ್ಧವಾದಂಥ ನಮಗೆ ಆದಂಥ ಕೆಲವೊಂದಿಷ್ಟು ಹಕ್ಕುಗಳಿರುವಂಥ ರಾಷ್ಟ್ರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿ ಯಾವುದೋ ಸರ್ವಾಧಿಕಾರತ್ವ ಏನೂ ಇಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾವು ಪ್ರಶ್ನೆ ಮಾಡೋದ್ರ ಮೂಲಕ ಪಡ್ಕೊಳ್ಳುವಂಥ ಅರ್ಹತೆ ನಮಗಿದೆ. ಸೊ ಅದನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.